ಜನ್ಮಕ್ಕೂ ಡಾರ್ಲಿಂಗ್ ಶಾಸ್ತ್ರಗಳು ಬಂದರು. ದೀಪ್ತಿ, ಲೀಲಾವತಿ, ಬೇಗ ಬನ್ನಿ. ಆಚಾರ್ಯ, ಇವ್ರನ್ನ ಈ ಮೊದಲು ನೋಡಿದ್ನ? ಓಂ ನಮೋ ನಾರಾಯಣಾಯ. ಬನ್ನಿ ಬನ್ನಿ ರಾಘವೇಂದ್ರ ಶಾಸ್ತ್ರಿಗಳೇ. ಶುಭಮಸ್ತು. ನೀವು ಬಂದದ್ದು ನಮ್ಮ ಮನೆಗೆ ಜೀವ ಬಂದ ಹಾಗಾಯ್ತು. ಮೈತ್ರಿ ಚಿರಂಜೀವಿ ನವದಂಪತಿಗಳು, ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲಿರಲಿ. ಬನ್ನಿ ಪಂಕ್ಯ, ಆಶೀರ್ವಾದ ತಗೊಳ್ಳಿ. ದೀರ್ಘಾಯುಷ್ಮಾನ್ ದೀರ್ಘ ಸುಮಂಗಲೀ ಭವ. ಶುಭಮಸ್ತು. ರಾಘವೇಂದ್ರ ಶಾಸ್ತ್ರಿಗಳೇ, ಪರವಾಗಿಲ್ಲ ಮೈತ್ರಿ, ಇಷ್ಟು ಬೇಗ ಇಷ್ಟೊಂದೆಲ್ಲ ಅಡುಗೆ ಮಾಡಿದ್ಯಲ್ಲ. ಸ್ಮೆಲ್ ಮಾಡ್ತಿದ್ರೆ ಅಡುಗೆ ಏನೋ ಚೆನ್ನಾಗಾಗಿರೋ ಹಾಗಿದೆ. ಶಾಸ್ತ್ರಿಗಳನ್ನ ಇಂಪ್ರೆಸ್ ಮಾಡಿ ಅಜ್ಜಿನ ಮರಳು ಮಾಡಿರೋ ಹಾಗೆ ಲೀಲಾವತಿ ಚಿಕ್ಕಮ್ಮನು ಬುಟ್ಟಿಗೆ ಬೀಳ್ಸ್ಕೊಳ್ತಾಳೆ. ಅವಳನ್ನ ಹೀಗೆ ಬಿಟ್ರೆ ಅವಳ ಅಹಂಕಾರ ಇನ್ನೂ ಹೆಚ್ಚತ್ತೆ. ಇದಕ್ಕೇನಾದ್ರೂ ಮಾಡ್ಬೇಕಲ್ವಾ? ಗಾಡ್, ಮೈತ್ರಿ ಬಂದ್ಲ. ಇಲ್ಲೇನ್ ಮಾಡ್ತಿದ್ಯ ಅಂತ ಕೇಳಿದ್ರೆ ಏನ್ ಹೇಳಿ? ಓ ಡ್ಯಾಡ್, ನೀವಾ? ನಾನೊಂದು ಕ್ಷಣ ಹೆದರೇ ಬಿಟ್ಟಿದ್ದೆ. ಹೆದರ್ಸ್ಬೇಕಾಗಿರೋದು ನಾವು, ಹೆದರ್ಬೇಕಾಗಿರೋದು ಮೈತ್ರಿ. ಡ್ಯಾಡ್, ಅವಳು ಇಲ್ಲಿ ಮಾಡಿರೋ ಅಡುಗೆ ಎಲ್ಲ ನೋಡ್ತಾ ಇದ್ರೆ ನಾವು ಹೆದರ್ಕೊಳ್ಳೋದು ಬಿಟ್ರೆ ಬೇರೆ ವಿಧಿ ಇಲ್ಲ. ಅದನ್ನ ಅಶುದ್ಧ ಮಾಡಿದ್ರೆ ವಾಟ್ ಅಂದ್ರೆ? ಶಾಸ್ತ್ರಿಗಳಿಗೆ ಅವ್ರದ್ದೇ ಆದ ಪದ್ಧತಿ ಇದೆ. ಬೆಳಗ್ಗೆ ಎದ್ದು ಮಡಿಲಿ ಅಡುಗೆ ಮಾಡೋದು ಎಷ್ಟು ಮುಖ್ಯನೋ ಅದನ್ನ ಕ್ರಮಬದ್ಧವಾಗಿ ಮಾಡೋದು ಅಷ್ಟೇ ಮುಖ್ಯ. ಅದಕ್ಕೆ ನೀವು ಅಡುಗೆ ಮಾಡ್ತೀರಾ? ಅಡುಗೆ ಮಾಡಲ್ಲ, ಮೈತ್ರಿ ಮಾಡಿರೋ ಪಾಯಸಕ್ಕೆ ಈ ಬೆಳ್ಳುಳ್ಳಿನ ಪಾಯಸದಲ್ಲಿ ಹಾಕ್ತೀನಿ. ಈಗ
ಇದನ್ನು ಹೀಗೆ ತಿರುಗಿಸ್ಬಿಟ್ರೆ ಆಯಿತು. ಇದಾದ ಮೇಲೆ ಈರುಳ್ಳಿ ತಗೊಂಡು ಇಷ್ಟು ಸಾಕು. ಬೆಳಿಗ್ಗೆಯಿಂದ ಮೈತ್ರಿ ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ. ಆದರೂ ಇದೆಲ್ಲ ಓಲ್ಡ್ ಟೆಕ್ನಿಕ್ ಅಲ್ವಾ ಡ್ಯಾಡ್? ಗೋಲ್ಡ್ ಇಸ್ ಗೋಲ್ಡ್ ಮಗಳೇ. ಇಷ್ಟು ಸಾಕು ಅಮ್ಮ ಮೈತ್ರಿ ಮೇಲೆ ಸೆಟ್ ಮಾಡ್ಕೊಳಕ್ಕೆ. ಆದರೂ ಡ್ಯಾಡ್, ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ವರ್ಕ್ ಆಗತ್ತಾ ಅಂತ. ಅಂಡರ್ ಎಸ್ಟಿಮೇಟ್ ಮಾಡಬೇಡ ಮಗಳೇ. ಶಾಸ್ತ್ರಿಗಳು ಇದನ್ನೆಲ್ಲ ತಿಂದಾಗ ಏನೆಲ್ಲ ಡ್ರಾಮಾ ಆಗುತ್ತೆ ಅಂತ ನೋಡ್ತಾ ಇರು. ಆ ಡ್ರಾಮಕ್ಕೆ ಸಖತ್ತಾಗಿರೋ ಕ್ಲೈಮ್ಯಾಕ್ಸ್ ಕೊಟ್ಟು ಪರ್ದೆ ಸರಿಸೋ ಕೆಲಸ ನಾನು ಮಾಡ್ತೀನಿ. ಡ್ಯಾಡ್, ಮೈತ್ರಿ ಬರ್ತಾ ಇದ್ದಾಳೆ. ಎಲ್ಲ ಅಡುಗೆ ಮಾಡಿದ್ದೀನ ಅಂತ ಒಂದ್ಸಲ ಚೆಕ್ ಮಾಡೋಣ. ಕೋಸಂಬರಿ, ಕುಚ್ಚು, ಪಲ್ಯ, ಅನ್ನ, ಪಾಯಸ. ಅಯ್ಯೋ, ಇದೇನು ಹೀಗೆ ಮಾಡಿಬಿಟ್ಟೆ. ಕರ್ದಿರೋ ಗೋಡಂಬಿ ದ್ರಾಕ್ಷಿನೇ ಹಾಕಿಲ್ಲ. ಅಡುಗೆ ಏನೋ ಆಗಿದೆ, ಮಡೀಲಿ ಮಾಡಿರೋದ್ರಿಂದ ರುಚಿ ನೋಡೋಕ್ಕೂ ಆಗ್ತಾ ಇಲ್ಲ. ಬರೋರು ತೃಪ್ತಿಯಲ್ಲಿ ಊಟ ಮಾಡೋವಾಗ ಮಾಡಪ್ಪ. ಶಾಸ್ತ್ರಿಗಳೇ, ನೀವು ಅನೇಕ ಪುಣ್ಯಕ್ಷೇತ್ರಗಳನ್ನು, ತೀರ್ಥ ಸ್ನಾನಗಳನ್ನು ಮಾಡಿರೋರು. ನಿಮ್ಮ ಆಶೀರ್ವಾದ ಸಿಕ್ಕಿದ್ರೆ ಅದು ದೇವರ ಆಶೀರ್ವಾದ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಿಮ್ಮಂಥವರು ನಮ್ಮನೆ ಆತಿಥ್ಯ ಸ್ವೀಕಾರ ಮಾಡೋದಕ್ಕೆ ಬಂದಿದ್ದೀರಾ ಅಂದರೆ ಅದು ನಮ್ಮ ಭಾಗ್ಯ. ನಮ್ಮನೆ ಸೊಸೆ ಮೊದಲನೇ ಸಲ ಅಡುಗೆ ಮಾಡಿದ್ದಾಳೆ. ಹೇಗೆ ಮಾಡಿದ್ದಾಳೋ ಏನೋ ಗೊತ್ತಿಲ್ಲ. ನಾವು ಅದನ್ನು ನೈವೇದ್ಯ ರೂಪದಲ್ಲಿ ತಮಗೆ ಅರ್ಪಣೆ ಮಾಡಬೇಕು ಅಂತ. ದಯವಿಟ್ಟು ಸ್ವೀಕರಿಸಿ. ಮೈತ್ರಿ, ಬಡ್ಸಮ್ಮ. ಈಗಿರೋದು ಕತೆಲ್ ಟ್ವಿಸ್ಟು. ಏನಿದು ಬೆಳ್ಳುಳ್ಳಿ ವಾಸನೆ ಇದ್ದಂಗಿದೆಯಲ್ಲ? ನಾನು ಮಾಡಿರೋ ಅಡುಗೆದ? ಏನು ಯೋಚನೆ ಮಾಡ್ತಿದ್ಯಾ ತಾಯಿ? ಬಡ್ಸಮ್ಮ. ಇನ್ನೊಂದು ಸ್ವಲ್ಪ ಬಡ್ಸಮ್ಮ. ಮೈತ್ರಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾಳೆ. ಮಡಿಲಿ ಅಡುಗೆ ಮಾಡಿರೋದಲ್ದೆ ಶಾಸ್ತ್ರಿಗಳಿಗೆ ಕ್ರಮಬದ್ಧವಾಗಿ ಬಡಿಸ್ತಾನೂ ಇದ್ದಾಳೆ. ದೇವ್ರೇ, ಇವಳ ಆತಿಥ್ಯದಿಂದ ಶಾಸ್ತ್ರಿಗಳು ತೃಪ್ತರಾಗಲಿ. ನಿಧಾನವಾಗಿ ತಗೊಳ್ಳಿ.
ಅಮ್ಮ ಮೈತ್ರಿ ಹಬ್ಬದ ಅಡುಗೆ ತರ ಇದೆಯಮ್ಮ, ತುಂಬಾ ರುಚಿಯಾಗಿದೆ ತಾಯಿ. ನೀವು ತೃಪ್ತರಾದ್ರೆ ಅಷ್ಟೇ ಸಾಕು ಶಾಸ್ತ್ರಿಗಳೇ. ನೋಡಿದ್ಯಮ್ಮ ನೀನು ಸೊಸೆನ, ಈಗೇನಂತ್ಯ? ಅಪ್ಪು, ಇಲ್ಲಿ ಏನಾಗ್ತಾ ಇದೆ? ಈಗಲೂ ಏನೋ ಈರುಳ್ಳಿ ವಾಸನೆ ಬರ್ತಾ ಇದೆಯಲ್ಲ. ಮೈತ್ರಿ, ಬಡ್ಸೋದಕ್ಕೆ ಯಾಕೆ ತಡ ಮಾಡ್ತಾ ಇದೀಯಾ? ಬಡ್ಸು. ಬಡ್ಸಮ್ಮ. ಪಾಯಸ ಅಂತೂ ಫ್ಲಾಪ್ ಆಯಿತು. ಅಟ್ಲೀಸ್ಟ್ ಸಾಂಬಾರಾದರೂ ವರ್ಕ್ ಆಗುತ್ತೆ ಅಲ್ವಾ? ನಾರಾಯಣ ನಾರಾಯಣ. ಶಾಸ್ತ್ರಿಗಳೇ, ಅದು ಮೈತ್ರಿ ಮೊದಲನೇ ಸಲ ಅಡುಗೆ ಮಾಡಿರೋದು. ಹೇಗೆ ಮಾಡಿದಾಳೋ ಗೊತ್ತಿಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಶಾಸ್ತ್ರಿಗಳೇ, ಎಲ್ಲೂ ಏನೂ ಲೋಪ ಆಗಿಲ್ಲ ತಾನೆ? ಶುದ್ಧವಾದ ಮನಸ್ಸಿನಿಂದ ಮಾಡಿರುವ ಅಡಿಗೆ ಶುದ್ಧವಾಗೇ ಇದೆ. ಏನೂ ಲೋಪ ಆಗಿಲ್ಲ. ಅಮ್ಮ ಮೈತ್ರಿ, ಇನ್ನೊಂದು ಸ್ವಲ್ಪ ಪಾಯಸ ಹಾಕ್ಬಹುದಾ? ಈಗಲೇ ತರ್ತೇನೆ ಶಾಸ್ತ್ರಿಗಳೇ. ಮೈತ್ರಿ ಅದೇನು ಅದೃಷ್ಟ ಮಾಡಿದಳು, ನಮ್ಮ ಪ್ಲಾನೇ ವರ್ಕೌಟ್ ಆಗ್ತಿಲ್ವಲ್ಲ. ಶಾಸ್ತ್ರಿಗಳು ಯಾವತ್ತೂ ಬಾಯಿ ಬಿಟ್ಟು ಇನ್ನೊಂದು ಸ್ವಲ್ಪ ಬಡಿಸಿ ಅಂತ ಕೇಳ್ದವ್ರಲ್ಲ, ಆದ್ರೆ ಇವತ್ತು ಕೇಳ್ತಿದ್ದಾರೆ ಅಂದ್ರೆ ಮೈತ್ರಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾಳ. ಇದೇನು ಯಾರೂ ಕಾಣಿಸ್ತಾ ಇಲ್ವಲ್ಲ? ಓಹೋ, ಬೀಗ್ರು ಬನ್ನಿ. ಬೀಗ್ರೆ, ಯಾಕೆ ಇಲ್ಲೇ ನಿಂತಿದ್ದೀರಾ? ಯಜಮಾನ್ರೆ, ಅದು ಇನ್ಯಾವುದಾದ್ರೂ ಆಸ್ತಿ ಪತ್ರ ಬೇಕಿತ್ತಾ, ಅಥವಾ ಈ ಮನೆನೇ ಬೇಕಾ? ಅಯ್ಯೋ ಯಜಮಾನ್ರೆ, ನಾನು ನನ್ನ ಮಗಳನ್ನ ನಿನ್ನ ಮಗಳನ್ನ ಬಳಸ್ಕೊಂಡೆ ಅಲ್ವಾ ನೆಂಟಸ್ತಿಗೆ ಮಾಡಿರೋದು. ಈಗ ಅವಳ ನೆಪ ಇಟ್ಕೊಂಡು ಬಂದಿದ್ಯಾ? ಅದ್ರಲ್ಲಿ ಹೊಸದೇನಿದೆ? ಅಪ್ಪ, ಈಗ ಫ್ಯಾಮಿಲಿ ಡ್ರಾಮಾ ಶುರು. ಅಪ್ಪ ಯಾವಾಗ ಬಂದ್ರಿ? ಕೂತ್ಕೊಳ್ಳಿ ಅಪ್ಪ. ಕೂರೋದೇನಮ್ಮ, ನಿಮ್ಮಪ್ಪ ಊಟ ಮಾಡ್ಕೊಂಡೇ ಹೋಗ್ತಾನೆ, ಅದಕ್ಕೆ ತಾನೇ ಬಂದಿರೋದು. ಮಗಳೇ,
ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಶಾಸ್ತ್ರಿಗಳಿಗೆ ಊಟ ಬಡಿಸ್ಬೇಕಪ್ಪ, ಒಂದು ಸ್ವಲ್ಪ ಹೊತ್ತು ಕಾಯ್ಬೋದಾ? ಪರವಾಗಿಲ್ಲಮ್ಮ, ನೀನು ಹೋಗು. ಅತಿಥಿ ಸತ್ಕಾರ ಮುಖ್ಯ. ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ರಾತ್ರಿ ಬರ್ತೀನಿ. ಅಪ್ಪ ಸಾರಿ, ನಿಮ್ಗೊಂದು ಗ್ಲಾಸ್ ಕಾಫಿನೂ ಕೊಡೋಕ್ಕಾಗ್ತಾ ಇಲ್ಲ. ಅಯ್ಯೋ ಪರವಾಗಿಲ್ಲಮ್ಮ, ನಾನು ಈಗ ತಾನೇ ಕುಡ್ಕೊಂಬಂದಿದ್ದೀನಿ. ಅತಿಥಿಗಳನ್ನ ಕಾಯಿಸಬಾರ್ದು. ನೀನು ಹೋಗು. ಉಲುಪಿಯಲ್ಲಿದ್ದಾಳೆ, ತೋರ್ಸು. ಉಲುಪಿ ಎಲ್ಲಿ ಹೋದ್ಲು? ಅರ್ಧಂಬರ್ಧ ಹೇಳಿ ಮಾತಾಡಕ್ಕೂ ಸಿಗ್ತಾ ಇಲ್ಲ. ಕಾಮಿನಿ, ಕಾಮಿನಿ. ಡ್ಯಾಡ್, ಮಾಮ್, ನೀವಿಬ್ರೇ ಬಂದಿದ್ದ? ಉಲುಪಿ ಬಂದಿಲ್ವಾ? ನೀನ್ ಇಲ್ಲಿ ಹೇಗಿದ್ಯಾ ಅಂತ ನಾವು ತಲೆ ಕೆಡಿಸ್ಕೊಂಡು ನೀನನ್ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ನೀನ್ ನೋಡಿದ್ರೆ ಉಲುಪಿ ಎಲ್ಲಿದ್ದಾಳೆ ಅಂತ ಕೇಳ್ತಾ ಇದೆಯಲ್ಲ. ಹೌದು, ಅವಳು ಎಲ್ಲಿದ್ದಾಳೆ ಹೇಳಿ. ನೋಡಮ್ಮ, ನಾವು ಮನೆಯಿಂದ ಹೊರಟಾಗ ಅವಳು ಮನೇಲಿ ಇರಲಿಲ್ಲ. ಈಗ ಅವಳ ವಿಷಯ ಯಾಕೆ? ನಡಿ ಹೋಗೋಣ. ಉಲುಪಿ ಎಲ್ಲಿ ಹೋಗಿದ್ದಾಳೆ? ಅವಳ ಜಾಗಕ್ಕೆ ಏನಾದ್ರೂ ಹೋಗಿರ್ಬೋದಾ? ಕಾಮಿನಿ, ನಾವ್ ನಿನ್ನ ಹತ್ರನೇ ಮಾತಾಡ್ತಿರೋದು. ಏನ್ ಯೋಚನೆ ಮಾಡ್ತಾ ಇದೀಯೇ? ಡ್ಯಾಡ್, ಮಾಮ್, ನಿಮ್ಮ ಹತ್ರ ಮಾತಾಡೋಷ್ಟು ಪೇಷನ್ಸ್ ಇಲ್ಲ ನನಗೆ. ಸಿ ಯು ಗೈಸ್ ಲೇಟರ್. ಕಾಮಿನಿ, ಕಾಮಿನಿ, ಏನ್ರಿ ಇದು? ಇಷ್ಟೆಲ್ಲ ಆದ್ಮೇಲೂ ಆ ಚಿರು ಹಿಂದೆನೆ ಹೋಗ್ತಿದ್ದಾಳಲ್ರಿ. ನಡಿ. ಚಿರು, ನನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಚಿರು, ಏನಾಯ್ತು ಕಾಮಿನಿ? ಇಲ್ಲೇನಾದ್ರೂ ಪ್ರಾಬ್ಲಮ್ ಇದೆಯಾ? ಚಿರು, ನನ್ನ ಇಲ್ಲಿಂದ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗು. ಯಾಕೆ ಏನು ಅಂತೆಲ್ಲ ಕೇಳ್ಬೇಡ. ಕಾಮಿನಿ, ಮನೆಗೆ ಶಾಸ್ತ್ರಿಗಳು ಬಂದಿದ್ದಾರೆ. ಯಾರಾದ್ರೂ ಬಂದಿರ್ಲಿ ಚಿರು, ನಂಗೆ ಇಲ್ಲಿ ಒಂದ್ ಕ್ಷಣನೂ ಇರಕ್ ಆಗ್ತಾ ಇಲ್ಲ. ಈಗ ನೀನೇ ಕರ್ಕೊಂಡು ಹೋಗ್ತೀಯ ಅಥವಾ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಲೋ? ಕಾಮಿನಿ, ಹಠ ಮಾಡಬೇಡ. ನಾನು ಎಲ್ಗೂ ಬರಲ್ಲ, ನೀನ್ ಬೇಕಾದ್ರೆ ಹೋಗು. ನನ್ಗೆ ಇಲ್ಲಿರಕ್ ಕಷ್ಟ ಆಗ್ತಿದೆ. ನನಗೆ ಕರ್ಕೊಂಡು ಹೋಗು ಅಂದ್ರು ನಿನಗೆ ಮ್ಯಾಟ್ರ್ ಆಗ್ತಿಲ್ವಾ ಚಿರು? ನಾನು ನಿನಗೆ ಅಷ್ಟೊಂದು ದೂರ ಆಗೋದ್ನಾ? ಕಾಮಿನಿ ಪ್ಲೀಸ್ ಚಿರು, ನನ್ನ ಇಲ್ಲಿಂದ ಕರ್ಕೊಂಡು ಹೋಗು.